ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಖತ್ತಾಗಿದ್ದಾರೆ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದಾರೆ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಪುಸ್ತಕ ಪರಿಚಯ ಬಂದು ಯಾವುದಪ್ಪ ಅನ್ನೋದಾದರೆ ವಿದ್ಯಾವಂತ ವೇಶ್ಯೆಯ ಆತ್ಮಕಥೆ. ಈ ಒಂದು ಪುಸ್ತಕದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಇದೊಂದು ಅದ್ಭುತವಾಗಿರತಕ್ಕಂತಹ ಕಾದಂಬರಿ ಅಂತಲೇ ಹೇಳಬಹುದು. ಇದು ಮೂಲತಃ ಬಂದು ಬಂಗಾಳಿ ಭಾಷೆಯಲ್ಲಿ ಇರತಕ್ಕಂಥದ್ದು. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವ್ರು ನಾಗ್ ಹೆಚ್ ಹುಬ್ಳಿ ಅಂತ ಅದ್ಭುತವಾಗಿ ಕನ್ನಡಕ್ಕೆ ತಂದಿದ್ದಾರೆ ಅಂತಲೇ ಹೇಳಬಹುದು. ಈ ಒಂದು ಪುಸ್ತಕವು ಬಂಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ದು ಮಾಡಿರ್ತಕ್ಕಂಥ ಪುಸ್ತಕ ಅಂತಲೇ ಹೇಳಬಹುದು. ಈ ಒಂದು ಪುಸ್ತಕ ಪಬ್ಲಿಷ್ ಆದ ನಂತರ ಎಷ್ಟೋ ವರ್ಷಗಳ ಕಾಲ ಎಷ್ಟೋ ಪ್ರತಿಗಳನ್ನು ಕಂಡಂತಹ ಒಂದು ಅದ್ಭುತವಾಗಿರತಕ್ಕಂತಹ ಪುಸ್ತಕ ಇದಾಗಿದೆ ಅಂತಲೇ ಹೇಳಬಹುದು. ಈ ಒಂದು ಪುಸ್ತಕವು ಬಂಗಾಳಿ ಭಾಷೆಯಲ್ಲಿ ಮೊದಲ ಮುದ್ರಣ ಕಂಡಿರ್ತಕ್ಕಂಥದ್ದು ಬಂದು 1929ರಲ್ಲಿ. ಆ ಒಂದು ಕಾಲಘಟ್ಟದಲ್ಲಿಯೇ ಈ ಒಂದು ಪುಸ್ತಕ ಅತ್ಯಂತ ಸದ್ದು ಮಾಡಿತ್ತು ಅಂತಲೇ ಹೇಳಬಹುದು. ಇದನ್ನು ಕನ್ನಡಕ್ಕೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ನಾಗ್ ಹೆಚ್ ಹುಬ್ಳಿಯವರು ಅತ್ಯಂತ ಅದ್ಭುತವಾಗಿ ಸರಳ ರೂಪದಲ್ಲಿ ಎಲ್ಲರಿಗೂ ತಲುಪುವ ಹಾಗೆ ಅನುವಾದ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಈ ಒಂದು ಪುಸ್ತಕದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾವಂತ ವೇಶ್ಯೆಯ ಆತ್ಮಕಥೆ ಎಂಬುದು ಮನದಾ ದೇವಿಯವರು ಬರೆದಿರುವ ಬಂಗಾಳಿ ಕೃತಿಯ ಕನ್ನಡದ ಅನುವಾದ. ಈ ಪುಸ್ತಕವು ಒಬ್ಬ ವಿದ್ಯಾವಂತ ಮಹಿಳೆ ಹೇಗೆ ಬಲವಂತವಾಗಿ ವೇಶ್ಯಾವೃತ್ತಿಗೆ ಇಳಿದು ಅನುಭವಿಸಿದ ಕಷ್ಟ, ಶೋಷಣೆ ಮತ್ತು ಅವಳ ಬದುಕಿನ ಕರಾಳ ಕಥೆಯನ್ನ ಗಂಭೀರವಾಗಿ ವಿವರಿಸುತ್ತದೆ ಅಂತಲೇ ಹೇಳಬಹುದು. ನಾವೆಲ್ಲ ಮಹಾನ್ ವ್ಯಕ್ತಿಗಳ ಆತ್ಮಕಥೆಯನ್ನ ಕೇಳಿದ್ದೇವೆ, ಓದಿದ್ದೇವೆ, ನೋಡಿದ್ದೇವೆಯೂ ಕೂಡ. ಆದರೆ ಇದೇನಪ್ಪ ಇದು, ಒಬ್ಬ ವೇಶ್ಯೆ ತನ್ನ ಆತ್ಮಕಥೆಯನ್ನು ಬರೆದಿದ್ದಾಳೆ ಅನ್ನುವ ಕುತೂಹಲವೇ ನನ್ನನ್ನು ಈ ಒಂದು ಪುಸ್ತಕವನ್ನು ಓದುವ ಹಾಗೆ ಮಾಡಿದ್ದು. ಓದಿದ ಮೇಲೆ ನನಗೆ ಅರಿವಾಗಿದ್ದು ಪ್ರತಿಯೊಬ್ಬರೂ ಈ ಒಂದು ಕಾದಂಬರಿಯನ್ನು ಓದಲೇಬೇಕು. ಯಾಕಂದರೆ ಅಷ್ಟೊಂದು ವಿಷಯಗಳು ಈ ಒಂದು ಕಾದಂಬರಿಯಲ್ಲಿ ಅಡಗಿದೆ ಅಂತಲೇ ಹೇಳಬಹುದು. ಈ ಕಾದಂಬರಿಯು ಓದುಗರನ್ನು ವಿಚಲಿತಗೊಳಿಸುತ್ತದೆ. ಸಿರಿವಂತ ಮನೆತನದ ಹುಡುಗಿ ಮನದಾ ದೇವಿ ಬಾಳಿನ ವಿಚಿತ್ರ ಸನ್ನಿವೇಶಕ್ಕೆ ಸಿಲುಕಿ ವೇಶ್ಯಾವೃತ್ತಿಗೆ ಇಳಿದ ಕಥನವಿದು. 19ನೇ ಇಸ್ವಿಯಲ್ಲಿ ಕೋಲ್ಕತ್ತಾದ ಗೌರವಾನ್ವಿತ ಕುಟುಂಬದಲ್ಲಿ ಜನಿಸಿದ ಮನದಾ ದೇವಿ ಈಗಾಗಲೇ ಮದುವೆಯಾದ ರಮೇಶನ ಕುತಂತ್ರಕ್ಕೆ ಬಲಿಯಾಗಿ ಪ್ರೀತಿ ಪ್ರೇಮದ ಮಾಯಾಜಾಲಕ್ಕೆ ಸಿಲುಕಿ ಮನೆ ತೊರೆದ ಘಟನೆಯಿಂದ ಪ್ರಾರಂಭವಾದ ಆಕೆಯ ನರಕಯಾತನೆ. ಅನೇಕ ರಾಜ್ಯಗಳನ್ನ ಪ್ರವೇಶ ಮಾಡಿ ರಮೇಶನ ಜೊತೆಗೆ ಗೌರವಯುತ ಜೀವನಕ್ಕಾಗಿ ಹೋರಾಟ ಮಾಡಿದರೂ ಆತನ ವಂಚನೆಯ ಪ್ರತಿಫಲದ ನಂತರ ಅಂದಿನ ಕಾಲಘಟ್ಟದಲ್ಲಿ ಯಾವುದೇ ಆಶ್ರಮದಲ್ಲಿ ಆಶ್ರಯ ದೊರಕದೆ ಹೋದದ್ದು, ಮನೆಗೆ ಮರಳಿ ಹೋಗಲಾರದೆ ಗೌರವಯುತ ಬಾಳನ್ನು ಬಾಳಲಾರದೆ ತನ್ನ ದೇಹವನ್ನೇ ಮಾರಿಕೊಳ್ಳುವ ಸಂದರ್ಭದಲ್ಲಿ ಮನದಾ ದೇವಿಯ ಹೇಳುವ ಹಾಗೆ ಬಹುತೇಕ ಯುವತಿಯರು ತಮ್ಮ ಸ್ವಂತ ಇಚ್ಛೆಯಿಂದ ತಮ್ಮ ಪ್ರಿಯಕರನ ಜೊತೆಗೆ ಮದುವೆ ಮಾಡಿಕೊಂಡು ಗೌರವಯುತ ಬದುಕು ಕಟ್ಟಿಕೊಳ್ಳಲು ಮನೆಯಿಂದ ಹೊರಬರುತ್ತಾರೆ. ತಾನು ನಂಬಿದ ವ್ಯಕ್ತಿ ನಡುರಾತ್ರಿಯಲ್ಲಿ ಕೈಬಿಟ್ಟು ಹೋದಾಗ ಜೀವನೋಪಾಯಕ್ಕಾಗಿ ನೌಕರಿಯನ್ನೇ ಮಾಡಿ ಸಂಪಾದಿಸಬಹುದು. ಆದರೆ ಬದುಕಿನ ಅಗತ್ಯತೆಗಿಂತ ಆಡಂಬರದ ಜೀವನದ ಕನಸನ್ನು ಕಾಣುವ ಯುವತಿಯರು ಆ ಎಲ್ಲ ಒಂದು ವೈಭೋಗದ ಅನುಭವಕ್ಕಾಗಿ ಐಷಾರಾಮಿ ಜೀವನದ ಕನಸನ್ನು ಕಂಡು ತಮ್ಮ ಉದ್ಯೋಗದ ನಡುವೆಯೂ ಕೂಡ ಅರೆಕಾಲಿಕ ವೇಶ್ಯಾವೃತ್ತಿಯನ್ನ ಮಾಡುತ್ತಾರೆ. ಇದನ್ನು ಸಮಾಜದ ದೃಷ್ಟಿಯಲ್ಲಿ ಅಡ್ಡದಾರಿ ಹಿಡಿದವಳು ಎನ್ನುತ್ತಾರೆ. ಮನದಾ ದೇವಿಯ ಈ ಮಾತು ಪ್ರಸ್ತುತ ಕಾಲಘಟ್ಟಕ್ಕೂ ಕೂಡ ತಾಳೆ ಹಾಕಿ ನೋಡುವಂತೆ ಮಾಡುವುದಂತೂ ಖಂಡಿತ. ಅಷ್ಟೇ ಅಲ್ಲದೆ ಅಂದಿನ ಸ್ವಾತಂತ್ರ್ಯ ಅಸಹಕಾರ ಚಳವಳಿಯಲ್ಲಿ ಧುಮುಕಿದ ಈ ಮಹಿಳೆಯರನ್ನು ಅಂದಿನ ಸ್ವಾತಂತ್ರ್ಯ ಯುವ ಹೋರಾಟಗಾರರು ನಡೆಸಿಕೊಂಡ ಘಟನೆಗಳನ್ನ ಓದುವಾಗ ಇಂದಿನ ನಮ್ಮ ಕೆಲವು ರಾಜಕೀಯ ವ್ಯವಸ್ಥೆ ಪರದೆ ಇಂದಿನ ಕಥೆಗಳು ಸಾಕ್ಷಿಯಾಗುತ್ತವೆ ಅಂತಲೇ ಹೇಳಬಹುದು. ಅಬ್ಬಾ, ಈ ಒಂದು ಆತ್ಮಕಥೆಯನ್ನ ಬರೆಯುವ ಲೇಖಕಿ ತನ್ನ ಬದುಕಿನ ಕರಾಳ ಕಥೆಯನ್ನ ಹೇಳುವಾಗ ಎಲ್ಲಿಯೂ ಕೂಡ ಅಶ್ಲೀಲ ಪದಗಳನ್ನ ಬಳಸದೆ, ಅಂತಹ ಯಾವುದೇ ಒಂದು ಸನ್ನಿವೇಶಗಳನ್ನ ವೈಭವೀಕರಿಸದೆ ವಸ್ತು ವಿಷಯಗಳನ್ನ ಅತ್ಯಂತ ಗಾಂಭೀರ್ಯಯುತವಾಗಿ ಕಟ್ಟಿಕೊಟ್ಟಿದ್ದು ಓದುಗರ ಮನ ಸೆಳೆಯುತ್ತೆ ಅಂತಲೇ ಹೇಳಬಹುದು. ಈ ಒಂದು ಲೇಖಕಿ ಯಾವುದೇ ಒಂದು ಅಕಾಡೆಮಿಕ್ ಸ್ಕಾಲರ್ಗಳಿಗೂ ಕೂಡ ಕಡಿಮೆ ಇಲ್ಲ ಅಂತ ಅನಿಸುವುದಂತೂ ನಿಜ. ಕನ್ನಡಕ್ಕೆ ಅನುವಾದ ಮಾಡಿದ ನಾಗ್ ಹೆಚ್ ಹುಬ್ಳಿ ಅವರು ಕೂಡ ಆ ಗಾಂಭೀರ್ಯದ ಚೌಕಟ್ಟನ್ನು ದಾಟದೆ
ಕನ್ನಡದ ಭಾಷಾ ಪ್ರತಿಭೆಯನ್ನು ಶ್ರೀಮಂತವಾಗಿ ಮೆರೆಸಿದ್ದಾರೆ ಈ ಒಂದು ಕಾದಂಬರಿಯಲ್ಲಿ ಅಂತಲೇ ಹೇಳಬಹುದು. ಯಾವ ಸೋಗು ಇಲ್ಲದೆ ತನ್ನ ಮುಗ್ಧತೆ, ಕಾಮುಕತೆ, ಧೈರ್ಯ, ಚಾಲಾಕಿತನ, ಔದಾರ್ಯಗಳನ್ನು ಚಿತ್ರಿಸುವ ಈ ಕಥನವು ಓದುಗರಲ್ಲಿ ಏಕಕಾಲಕ್ಕೆ ಅನುಭೂತಿ, ಗೌರವ ಮತ್ತೆ ಅದರೊಟ್ಟಿಗೆ ಸಂಕಟವನ್ನು ಹುಟ್ಟಿಸಬಲ್ಲದು. ಒಂದು ಮುಗ್ಧವಾದ ಬಾಲಕಿಯನ್ನ ಪ್ರೀತಿಯ ನೆಪದಲ್ಲಿ ಕರೆದುಕೊಂಡು ಹೋಗಿ ಮೋಸ ಮಾಡಿ ಇಂತಹ ಒಂದು ಭಯಭೀತ ವಾತಾವರಣಕ್ಕೆ ತಳ್ಳಿದವರನ್ನ ಏನೆಂದು ಕರೆಯಬೇಕು ಅನ್ನುವ ಪ್ರಶ್ನೆ ಮನಸ್ಸಲ್ಲಿ ಉಳಿಯದೇ ಇರಲಾರದು. ಒಟ್ಟಾರೆಯಾಗಿ ಈ ಪುಸ್ತಕದ ಪ್ರತಿ ಅಧ್ಯಾಯವೂ ಕೂಡ ಇಂದಿನ ಯುವ ಜನತೆಗೆ ಒಂದು ನೀತಿ ಪಾಠ ಆಗಲಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಈ ಒಂದು ಪುಸ್ತಕದಲ್ಲಿ ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪಾ ಅನ್ನೋದಾದರೆ, ಈ ಒಂದು ಪುಸ್ತಕ ಪಬ್ಲಿಷ್ ಆದ ಮೇಲೆ ಅಂದರೆ ಪ್ರಕಟಣೆ ಆದ ಮೇಲೆ ತುಂಬ ಸಂಚಲನ ಮೂಡಿಸಿತ್ತು ಅಂತ ಹೇಳಿದ್ನಲ್ಲ. ಯಾಕಪ್ಪ ಅನ್ನೋದಾದರೆ, ಒಬ್ಬ ವೇಶ್ಯ ತನ್ನ ಆತ್ಮಕಥನ ಬರಿತಾ ಇದ್ದಾಳೆ ಅನ್ನೋದಾದರೆ ಅದರಲ್ಲಿ ಯಾರೆಲ್ಲ ಬರ್ಬೋದು, ಯಾರೆಲ್ಲ ಇನ್ಕ್ಲೂಡ್ ಆಗಿರ್ತಾರೆ, ಯಾರೆಲ್ಲ ಮುಖವಾಡ ಕಳಚಬಹುದು ಅಂತ ತುಂಬ ಜನ ಅತ್ಯಂತ ಒಂದು ಯಾವ ಥರ ಹೇಳೋದು, ತುಂಬ ಜನ ಇದಕ್ಕೆ ವೇಟ್ ಮಾಡ್ತಾ ಇದ್ರಂತೆ. ಯಾವ ಥರ ಇರ್ಬೋದು, ಈ ಒಂದು ಪುಸ್ತಕದಲ್ಲಿ ಏನೇನೆಲ್ಲ ಲೇಖಕಿ ಬರೆದಿರ್ಬೋದು, ಯಾರ ಬಗ್ಗೆ ಬರೆದಿರಬಹುದು ಅಂತೆಲ್ಲ ಕುತೂಹಲಕಾರಿಯಾಗಿ ಈ ಒಂದು ಪುಸ್ತಕನ ಖರೀದಿ ಮಾಡಿ ಓದಿದರಂತೆ. ಅದೇ ಒಂದು ಕುತೂಹಲ ಕೂಡ ನನ್ನಲ್ಲೂ ಕಾಡಿತ್ತು. ಅದಕ್ಕೋಸ್ಕರ ನಾನು ಈ ಒಂದು ಪುಸ್ತಕವನ್ನು ಖರೀದಿಸಿ ಓದಿದ ಮೇಲೆ ನಾನು ಅವಾಗಲೇ ಹೇಳ್ದಂಗೆ ತುಂಬ ವಿಷಯಗಳು ಈ ಒಂದು ಪುಸ್ತಕದಲ್ಲಿ ಅಡಗಿದೆ ಅಂತ ಅನಿಸಿದ್ದು. ತಪ್ಪದೇ ಎಲ್ಲರೂ ಕೂಡ ಈ ಒಂದು ಪುಸ್ತಕವನ್ನು ಓದಲೇಬೇಕಾದದ್ದು ಅಂತಲೇ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾರೆಲ್ಲ ಓದಿಲ್ಲ, ಹಿಂದೆ ಖರೀದಿಸಿ ಓದಿ, ನಿಜಕ್ಕೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ ಜೀವನಕ್ಕೆ ಅಂತಲೇ ಹೇಳಬಹುದು. ಅಂತಹ ಅನೇಕ ವಿಷಯಗಳು ಈ ಒಂದು ಪುಸ್ತಕದಲ್ಲಿ ಅಡಗಿದೆ ಅಂತಲೇ ಹೇಳಬಹುದು. ಈ ಒಂದು ಕಾದಂಬರಿಯನ್ನು ಓದಿದ ಮೇಲೆ ನನ್ನ ಸ್ವಂತ ಅನುಭವದ ಮೂಲಕ ಹೇಳ್ತಾ ಇದ್ದೀನಿ, ತಪ್ಪದೇ ಈ ಒಂದು ಕಾದಂಬರಿಯನ್ನು ತೆಗೆದುಕೊಂಡು ಓದಿ, ಇಷ್ಟ ಆಗುತ್ತೆ. ಈ ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರತಕ್ಕಂತಹ ನಾಗ್ ಎಚ್ ಹುಬ್ಳಿಯವರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳಂತಲೇ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಒಂದು ಅದ್ಭುತವಾಗಿರತಕ್ಕಂಥ ಅನುವಾದವನ್ನು ಕನ್ನಡಕ್ಕೆ ಕೊಟ್ಟಿದ್ದೀರಾ ಅಂತಲೇ ಹೇಳಬಹುದು. ಆದಷ್ಟು ಬೇಗ ಯಾರೆಲ್ಲ ಈ ಒಂದು ಪುಸ್ತಕವನ್ನು ಓದಿಲ್ಲ, ಹಿಂದೆ ಖರೀದಿಸಿ ಓದಿ. ಪುಸ್ತಕವನ್ನು ಕೇವಲ ಅಧಿಕೃತ ಮಳಿಗೆಗಳಿಂದ ಖರೀದಿಸಿ ಓದಿ. ಯಾವುದೇ ಥರದ ಆನ್ಲೈನ್ ಸರ್ವಿಸ್ಗಳಲ್ಲಿ ಕೊಳ್ಳಬೇಡಿ. ಆನ್ಲೈನ್ ಸರ್ವಿಸಲ್ಲಿ ಕೊಂಡುಕೊಂಡರೂ ಕೂಡ ಅದನ್ನು ಅಧಿಕೃತ ಮಳಿಗೆದಾರರು ಏನು ಆನ್ಲೈನ್ ಸರ್ವಿಸ್ ಕೊಡ್ತಾ ಇರ್ತಾರೆ, ಸೇವೆ ಕೊಡ್ತಾ ಇರ್ತಾರೆ, ಅವ್ರ ಹತ್ರ ಮಾತ್ರ ಖರೀದಿಸಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಕೆಲವೊಂದಿಷ್ಟು ಅಧಿಕೃತ ಮಾರಾಟಗಾರರ ಮೊಬೈಲ್ ಸಂಖ್ಯೆಯನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಇದಿಷ್ಟು ವಿದ್ಯಾವಂತ ವಿಷಯ ಆತ್ಮಕಥೆ ಈ ಒಂದು ಪುಸ್ತಕದ ಇನ್ಫಾರ್ಮೇಷನ್ ಆಗಿತ್ತು, ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ಪುಸ್ತಕ ಪರಿಚಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.